ಹಾಯ್ ಫ್ರೆಂಡ್ಸ್, ಎಕೆ ಕಿಚನ್ಗೆ ಸ್ವಾಗತ. ಇವತ್ತು ನಾನು ತುಂಬ ಸಿಂಪಲ್ ಹಾಗೂ ತುಂಬ ಟೇಸ್ಟಿಯಾಗಿರುವ ಪೊಟ್ಯಾಟೊ ಫ್ರೈ ಹೇಗೆ ಮಾಡೋದಂತ ತೋರಿಸ್ತೇನೆ. ಈ ಪೊಟ್ಯಾಟೊ ಫ್ರೈ ಮಾಡಲಿಕ್ಕೆ ನಾನು 5 ಆಲೂಗಡ್ಡೆಯನ್ನು ತೆಗೊಳ್ತಾ ಇದ್ದೇನೆ. ಇದನ್ನು ಸಿಪ್ಪೆ ತೆಗೆದು ಈ ರೀತಿ ಕ್ಯೂಬ್ಸ್ಗಳಾಗಿ ಕಟ್ ಮಾಡಿಕೊಳ್ಬೇಕು. ದೊಡ್ಡ ಹೋಳುಗಳಾಗಿ ಮಾಡಿಕೊಳ್ಳೋದು ಬೇಡ, ಈ ಸೈಜಲ್ಲಿ ಮಾಡಿಕೊಂಡ್ರೆ ಸಾಕು. ಈಗ ಒಂದು 5 ನಿಮಿಷ ಇದನ್ನು ನೀರಿನಲ್ಲಿ ಹಾಕಿ ಇಟ್ಟುಕೊಳ್ಳುವ. ಈಗ ಒಂದು ಪ್ಯಾನ್ಗೆ 4 ರಿಂದ 5 ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿಕೊಂಡು ಬಿಸಿ ಮಾಡಿಕೊಳ್ಬೇಕು. ಎಣ್ಣೆ ಬಿಸಿಯಾದಾಗ ಆಗಲೇ ನೀರಲ್ಲಿ ಹಾಕಿಟ್ಟ ಆಲೂಗಡ್ಡೆ ಹೋಳುಗಳನ್ನು ಇದಕ್ಕೆ ಹಾಕಿಕೊಳ್ಬೇಕು. ಇದನ್ನೊಂದು 5 ನಿಮಿಷ ಈ ರೀತಿ ಪೂರ್ತಿ ಬಿಡಿಸಿ ಇಟ್ಕೊಳ್ಳುವ. ಐದು ನಿಮಿಷದ ನಂತರ ಇದು ಸ್ವಲ್ಪ ಬೇಯಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸ್ವಲ್ಪ ಕಂದು ಬಣ್ಣ ಬಂದಾಗ ಒಮ್ಮೆ ಇದನ್ನು ಮಗುಚಿ ಹಾಕಿಕೊಳ್ಬೇಕು. ಇದನ್ನು ಆದಷ್ಟು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟುಕೊಂಡು ಫ್ರೈ ಮಾಡಿಕೊಳ್ಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಇದು ಪೂರ್ತಿಯಾಗಿ ಬೇಯುವುದಿಲ್ಲ. ಈ ರೀತಿ ಪೂರ್ತಿ ಕಂದು ಬಣ್ಣ ಬಂದಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ನಷ್ಟು ಮೆಣಸಿನ ಹುಡಿ ಹಾಗೆ ಅರ್ಧ ಸ್ಪೂನ್ ನಷ್ಟು ಉಪ್ಪನ್ನು ಕೂಡ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿ ಪೂರ್ತಿ ಕಂದು ಬಣ್ಣ ಬಂದಾಗ ಇದನ್ನು ಆಫ್ ಮಾಡಿಕೊಳ್ಳಬಹುದು. ಇದನ್ನು ಬಿಸಿ ಬಿಸಿ ಇರುವಾಗಲೇ ಅನ್ನದೊಟ್ಟಿಗೆ ಅಥವಾ ಚಪಾತಿಯೊಟ್ಟಿಗೆ ಸರ್ವ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು.